ನಿಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಆಗಲೇ ಗೊತ್ತಿರುತ್ತೆ, ಈ ಎಕ್ಸಿಟ್ ಪೋಲ್ ಪ್ರಕಾರ ಇಡೀ ಭಾರತದಲ್ಲಿ ಫಲಿತಾಂಶ ನಮ್ಮ ಬಿಜೆಪಿ ಪರವಾಗಿ ಹಾಗೂ NDA ಪರವಾಗಿ ಬರುತ್ತೆ ಅಂತ ಎಕ್ಸಿಟ್ ಪೋಲ್ ಪ್ರಕಾರ ಆಗಲೇ ಮಾಹಿತಿ ಎಲ್ಲರಿಗೂ ಗೊತ್ತಿರುತ್ತೆ. ಪ್ರಧಾನಮಂತ್ರಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಕ್ಕೆ ಒಳ್ಳೆಯ ಆಡಳಿತ ನೀಡಿರುವ 10 ವರ್ಷ ಹಾಗೂ ಒಂದು ಬಲಿಷ್ಠವಾದ ಆರ್ಥಿಕತೆಯನ್ನು ರೂಪಿಸಿ ಮತ್ತು ಒಳ್ಳೆ ಸಮಾಜ ಸೇವೆಯನ್ನು ಮಾಡಿ ಅದೆಲ್ಲನೂ ಜನರು ಇವತ್ತು ಗುರುತಿಸಿ ಮತ್ತೊಮ್ಮೆ ಮೋದಿಗೆ ಸರ್ಕಾರಕ್ಕೆ ಇದು ಬೆಂಬಲವನ್ನು ನೀಡಿದ್ದಾರೆ ಅಂತ ಎಕ್ಸಿಟ್ ಪೋಲ್ ಪ್ರಕಾರ ಗೊತ್ತಾಗಿದೆ. ನಮ್ಮೆಲ್ಲರಿಗೂ ಇದು ಸಂತೋಷದ ವಿಷಯ ಮತ್ತು ನಮಗೆ ಈ ಬಾರಿ ಒಂದು 5 ವರ್ಷ ಸಮಾಜ ಸೇವೆ ಮಾಡೋಕ್ಕೆ ಮತ್ತು ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡುವಂಥದ್ದು ಅವಕಾಶ ನೀಡಿದ್ದಾರೆ ಅಂತ ಒಂದು ವಿಶ್ವಾಸ ಬರ್ತಾ ಇದೆ. ಅದಕ್ಕಾಗಿ ನಾವು ಈ ಕೆಲಸ ಎಲ್ಲ ಶುರು ಮಾಡೋಕ್ಕೆ ನಾವು ಆಗಲೇ ಸಿದ್ಧಾಗಿದೆ. ರಾಜ್ಯದಲ್ಲೂ ಸಹ 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಎಕ್ಸಿಟ್ ಪೋಲ್ನಲ್ಲಿ ಎಕ್ಸ್ಪೆಕ್ಟೆಡ್ ರಾಜ್ಯದ್ದು ನಾವು ಕಾಂಗ್ರೆಸ್ ಬಹಳ ಹುಮ್ಮಸ್ಸಲ್ಲಿತ್ತು. ಆದಾಗ್ಯೂ ಕೂಡ ಜನ ಬಿಜೆಪಿ ಕೈ ಹಿಡಿದಿದ್ದಾರೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ನಾವು ನಿರೀಕ್ಷೆ ಮಾಡಿದ್ದು ಅಷ್ಟೇ, ಇದು ಹೆಚ್ಚು ಕಡಿಮೆ ಅಷ್ಟೇ ಬಂದಿದೆ. ಎಕ್ಸಿಟ್ ಪೋಲಲ್ಲಿ ಅಷ್ಟೇ ಬರುತ್ತೆ ವಿಶ್ವಾಸ. ಮೈಸೂರು ಕೊಡೋದು ಯಾವ ರೀತಿ ವಿಶ್ವಾಸ ಇದೆ? ಹಿಂದೆನೂ ವಿಶ್ವಾಸ ಇತ್ತು, ಅದೇ ರೀತಿ ವಿಶ್ವಾಸ ಇದೆ. ಅದು ಎಕ್ಸಿಟ್ ಪೋಲಲ್ಲಿ ಅದಕ್ಕೂ ಕೂಡ ಸಾಕ್ಷಿಯಾಗುತ್ತೆ. ಎಕ್ಸಿಟ್ ಪೋಲ್ನಲ್ಲಿ ಕೇಂದ್ರದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಗಳಿರ್ತದೆ. ಮೈಸೂರಿಗರ ಕೂಗು ಏನಾದರೆ ಯದುವೀರ್ ಅವರು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ತೆಗೆದುಕೊಳ್ಳಬೇಕು, ಮೈಸೂರಿನ ಅಭಿವೃದ್ಧಿ ಕೂಗೆ ಪೂರಕವಾಗಿರ್ತದೆ. ನಮ್ಮ ಈ ಧ್ಯಾನ ಇರೋದು ಸದ್ಯದಲ್ಲಿ ಫಲಿತಾಂಶ ನಮ್ಮ ಪರವಾಗಿ ಬರಲಿ, ಮುಂದೆ ಏನಾಗುತ್ತೋ ಏನಾಗದಿಲ್ಲ ಅದು ನೋಡ್ಕೊಳ್ಳೋಣ ಆಮೇಲೆ ಭವಿಷ್ಯದಲ್ಲಿ. ಇಲ್ಲ, ಆ ಥರ ಏನೂ ಇಲ್ಲ, ಏನೂ ಆಕಾಂಕ್ಷೆಗಳಿಲ್ಲ. ನಮಗೆ ಆಕಾಂಕ್ಷೆ ಇರೋದು ಒಂದೇ ಫಲಿತಾಂಶ ನಮ್ಮ ಪರವಾಗಿ ಬರಬೇಕಷ್ಟೆ.